ಕರಾವಳಿ ಅಥವಾ ತೀರ ಪ್ರದೇಶಗಳು ದ್ವೀಪಗಳನ್ನು ಹೊರತುಪಡಿಸಿ ಭಾರತವು 6,100 ಕಿಲೋಮೀಟರ್ ಉದ್ದದ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಇದು ಪಶ್ಚಿಮದಲ್ಲಿ ಗುಜರಾತ್ನ ಕಚ್ನಿಂದ ಪೂರ್ವದಲ್ಲಿ ಗಂಗಾ ನದಿ ಮುಖಜ ಭೂಮಿಯವರೆಗೂ ವಿಸ್ತರಿಸಿದೆ. ಭಾರತದ ಕರಾವಳಿಯನ್ನು ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಎಂದು ವಿಂಗಡಿಸಲಾಗಿದೆ. ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ನಡುವಿನ ವ್ಯತ್ಯಾಸಗಳು. ಪಶ್ಚಿಮ ಕರಾವಳಿಯು 1,500 ಕಿಲೋಮೀಟರ್ ಉದ್ದವಿದ್ದು ಗುಜರಾತ್ನ ಕಚ್ನಿಂದ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೂ ವಿಸ್ತರಿಸಿದೆ. ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ಮಧ್ಯೆ ಕಂಡುಬರುತ್ತದೆ. ಪಶ್ಚಿಮ ಕರಾವಳಿಯನ್ನು ಮಲಬಾರ್ ತೀರ, ಕರ್ನಾಟಕ ಅಥವಾ ಕೆನರಾ ಕರಾವಳಿ, ಗುಜರಾತ್ ಕರಾವಳಿ, ಕೊಂಕಣ ತೀರ, ಕಚ್ ಹಾಗೂ ಕಾಟೇವಾಡ ತೀರಗಳೆಂದು ವಿಂಗಡಿಸಲಾಗಿದೆ. ಪಶ್ಚಿಮ ಕರಾವಳಿಯು ನೇರವಾಗಿದ್ದು ವರ್ಷದ 6 ತಿಂಗಳು ಮಾನ್ಸೂನ್ ಮಾರುತಗಳ ಹೊಡೆತಕ್ಕೆ ಒಳಗಾಗುವುದರಿಂದ ಇಲ್ಲಿ ಸ್ವಾಭಾವಿಕ ಬಂದರುಗಳು ಕಡಿಮೆ. ಪಶ್ಚಿಮ ಕರಾವಳಿಯಲ್ಲಿರುವ ಬಂದರುಗಳು ಮುಂಬೈ, ಮರ್ಮಗೋವಾ, ಕೊಚ್ಚಿ, ಕಾರವಾರ, ನವಶೇವ, ಮಂಗಳೂರು ಮತ್ತು ಕಾಂಡ್ಲಾ. ಪೂರ್ವ ಕರಾವಳಿಯು ಕನ್ಯಾಕುಮಾರಿಯಿಂದ ಗಂಗಾ ನದಿ ಮುಖಜ ಭೂಮಿಯವರೆಗೂ ಹರಡಿದ್ದು ಬಂಗಾಳ ಕೊಲ್ಲಿ ಮತ್ತು ಪೂರ್ವ ಘಟ್ಟಗಳ ನಡುವೆ ಕಂಡುಬರುತ್ತದೆ. ಪೂರ್ವ ಕರಾವಳಿಯನ್ನು ಉತ್ಕಲ ತೀರ ಮತ್ತು ಕೋರಮಂಡಲ ತೀರ ಎಂದು ವಿಂಗಡಿಸಲಾಗಿದೆ. ಪೂರ್ವ ಕರಾವಳಿಯು ಹೆಚ್ಚು ಅಗಲ ಮತ್ತು ಒಂದೇ ರೀತಿ ಸಮತಟ್ಟಾಗಿದೆ. ಇಲ್ಲಿರುವ ಬಂದರುಗಳು ಟುಟಿಕಾರ್, ಚೆನ್ನೈ, ವಿಶಾಖಪಟ್ಟಣ, ಪಾರದೀಪ್, ಹಲ್ದಿಯಾ ಮತ್ತು ಕೋಲ್ಕತ್ತಾ. ಇಲ್ಲಿ ಕಂಡುಬರುವ ನದಿ ಮುಖಜ ಭೂಮಿಗಳು ಗೋದಾವರಿ, ಮಹಾನದಿ, ಕೃಷ್ಣಾ ಮತ್ತು ಕಾವೇರಿ. ಇಲ್ಲಿ ಕೆಲವು ಲಗೂನ್ಗಳು ಕೂಡ ಕಂಡುಬರುತ್ತವೆ. ಲಗೂನ್ಗಳೆಂದರೆ ಉಪ್ಪು ನೀರಿನ ಸರೋವರಗಳು. ಒಡಿಸ್ಸಾದ ಚಿಲ್ಕಾ ಮತ್ತು ತಮಿಳುನಾಡಿನ ಪುಲಿಕಾಟ್.